ಒಂದು ಮೀಟಿಂಗ್ ಮಾಡಿದ್ದೆ. ಮತ್ತು ಇವತ್ತು ಏರ್ಪೋರ್ಟ್ ಅಥಾರಿಟಿ ಅಲ್ಲಿ ಡೈರೆಕ್ಟರು ಮತ್ತು ಇವನ್ ಏರ್ಫೋರ್ಸದ್ದು ಸಮ್ ಇಶ್ಯೂ ಇದ್ದು ಆ ಏರ್ಫೋರ್ಸ್ ಅಥಾರಿಟಿಯ ಕ್ಯಾಪ್ಟನ್ ಅವರು ಬಂದಿದ್ದರು ಮತ್ತು ಡಿ ಸಿ ಅವರಿದ್ದರು ಮತ್ತು ಇನ್ನಿತರ ಅಧಿಕಾರಿಗಳಿದ್ದರು. ಅದ್ರ ಬಗ್ಗೆ ಕೂಲಂಕಷವಾಗಿ ಡಿಸ್ಕಷನ್. ಅಂದರೆ ಇವತ್ತೇನು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಮಾಡಲಿಕ್ಕೆ ಏನೊಂದು ಬೇಸಿಕ್ ಎಲ್ಲ ನೀಡ್ ಇದಾವಲ್ಲ ಅದೆಲ್ಲ ಮೊದಲು ಫುಲ್ಫಿಲ್ ಆಗಬೇಕಾಗಿದೆ. ಅದಕ್ಕೇನು ಕೆಲವೊಂದು ವಿಷಯಗಳು ಉಳಿದಿದ್ದು ಅದನ್ನೆಲ್ಲ ಸಾಲ್ವ್ ಮಾಡಲಿಕ್ಕೆ ಒಂದು ಪ್ರಯತ್ನ ನಡೀತಾ ಇದೆ. ಇವತ್ತು ಸಾಕಷ್ಟು ವಿಚಾರಗಳ ಬಗ್ಗೆ ಚರ್ಚೆ ಆಗಿದೆ. ಏರ್ಫೋರ್ಸ್ ಅಥಾರಿಟಿದು ಏರ್ಫೋರ್ಸ್ ಲ್ಯಾಂಡ್ ಏನಿದೆ ಅಲ್ಲ ಅದರಲ್ಲಿ ಒಂದು 14 ಎಕರೆ ಜಮೀನು ಅದು ಇವ್ರಿಗೆ ಹ್ಯಾಂಡ್ ಓವರ್ ಆಗಬೇಕಾಯ್ತು ಏರ್ಪೋರ್ಟ್ ಅಥಾರಿಟಿಯವರಿಗೆ. ಅದರ ಬಗ್ಗೆ ಡಿಸ್ಪ್ಯೂಟ್ ಇತ್ತು. ಅದನ್ನು ಇವತ್ತೆಲ್ಲ ಕಾಗದ ಪತ್ರ ನೋಡಲಿಕ್ಕೆ ಹೇಳಿದ್ದೇವೆ, ಡೈರೆಕ್ಷನ್ ಕೊಟ್ಟಿವಿ. ಆದಷ್ಟು ಬೇಗನೆ ಅದು 14 ಎಕರೆ ಜಮೀನು ಏರ್ಪೋರ್ಟ್ ಅಥಾರಿಟಿಗೆ ವರ್ಗಾವಣೆ ಆಗಲಿಕ್ಕೆ ಏನು ಪ್ರಯತ್ನ ಆಗಬೇಕು ಅದು ಮಾಡ್ತಾ ಇದ್ದೇವೆ. ಮತ್ತು ಉಳಿದ ವಿಚಾರಗಳ ಬಗ್ಗೆ ಚರ್ಚೆ ಆಗಿದೆ. ಮತ್ತು ಇದರ ಜೊತೆಗೆ ಏರ್ಪೋರ್ಟ್ ಮುಂದೆ 4 ಲೈನ್ ಏನು ರಸ್ತೆ ಆಗಬೇಕಲ್ಲ ಅದಕ್ಕೆ ಈಗಾಗಲೇ ನಮ್ಮ ಉಸ್ತುವಾರಿ ಮಂತ್ರಿಗಳು ಸತೀಶ್ ಜಾರಕಿಹೊಳಿ ಅವರು PWD ಡಿಪಾರ್ಟ್ಮೆಂಟು ಅವರೇ ಅದನ್ನು ಈಗಾಗಲೇ ಸ್ಯಾಂಕ್ಷನ್ ಮಾಡಿದ್ದಾರೆ ಅನ್ನುವಂಥದ್ದು ಈಗಾಗಲೇ ತಿಳಿದು ಬಂದಂಥದ್ದು. ಆದಷ್ಟು ಬೇಗನೆ ಅದು ಕೆಲಸ ಆಗಲಿ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಅವರಿಗೆ ಅಧಿಕಾರಿಗಳು ಹೇಳಿದ್ದೇನೆ. ಹೀಗಾಗಿ ಒಟ್ಟು ಓವರಾಲ್ ಏರ್ಪೋರ್ಟ್ ಏನಿದೆಲ್ಲ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಮಾಡಲಿಕ್ಕೆ ಏನೊಂದು ತಯಾರಿ ಮಾಡಬೇಕು ಮತ್ತು ಇನ್ನೂ ಹೆಚ್ಚು ಮೂಲಭೂತ ಸೌಕರ್ಯ ಸಿಗಲಿಕ್ಕೆ ಪ್ರಯತ್ನ ಇರಬೇಕು, ಅದು ಮಾಡಿದ್ದೀವಿ. ಮತ್ತು ಅದರ ಜೊತೆಗೆ ಇನ್ನೇನು 2-3 ಇಶ್ಯೂ ಇದಾವೆಲ್ಲ ಪೆಂಡಿಂಗ್ ಇಶ್ಯೂ. ಒಂದು ಬೆಳಗಾವಿಯಿಂದ ಕಿತ್ತೂರು ಧಾರವಾಡದವರೆಗೆ ರೈಲ್ವೆ ಲೈನ್ ಅಲ್ಲೇನು 2 ವರ್ಷದಿಂದ ಆ ಲ್ಯಾಂಡ್ ಎಕ್ವಿಷನ್ ಮಂದಗತಿಯಿಂದ ನಡೀತಾ ಇತ್ತಲ್ಲ ಅದಕ್ಕೆ ಸ್ಪೀಡಪ್ ಮಾಡಿದ್ದೇನೆ. ಒಂದು ಟೈಮ್ ಬಾಂಡ್ ಕೊಟ್ಟು ಈಗ ಕಳೆದ ತಿಂಗಳ ಒಂದಿಷ್ಟು ಏನು ಟೈಮ್ ಬಾಂಡ್ ಕೊಟ್ಟಿದ್ದೆ. JMCನ ಆಗಿದ್ದಿಲ್ಲ ಎಷ್ಟೋ ಕಡೆ. ಈಗಾಗಲೇ ಭಾಳಷ್ಟು ಭಾಳಷ್ಟು ವಿಲೇಜಿಗೆ JMC ಮಾಡಿದ್ದಾರೆ ಮತ್ತು ಇನ್ನೊಂದು 3-4 ವಿಲೇಜ್ ಉಳಿದಿದ್ದಾವೆ. ಆಲ್ಮೋಸ್ಟ್ ಮೇಜರ್ ಪ್ರಾಬ್ಲಮ್ ಸಾಲ್ವ್ ಆಗ್ತಾ ಇದೆ. ಹೀಗಾಗಿ ಇನ್ನು ವಿದಿನ್ ಫ್ಯೂ ಮಂತ್ಸ್ ಲ್ಯಾಂಡ್ ಎಕ್ವಿಷನ್ ಪ್ರೊಸೆಸ್ ಕಂಪ್ಲೀಟ್ ಆಗ್ತದೆ. ಅದಾದಮೇಲೆ ರೈಲ್ವೆ ಕಾಮಗಾರಿ ಸ್ಟಾರ್ಟ್ ಮಾಡ್ತೀವಿ. ಮತ್ತು ಇದ್ರ ಜೊತೆಗೆ ಒಂದು ರಿಂಗ್ ರೋಡದ್ದು ಪ್ರೋಗ್ರೆಸ್ ನಾನು ನೋಡಿದೆ. ಈ ಬೈಪಾಸದ್ದು ವರ್ಕ್ ಏನಿದಲ್ಲ ಆದಷ್ಟು ಬೇಗನೆ ವಿದಿನ್ ಶಾರ್ಟ್ ಪೀರಿಯಡ್ ಇದನ್ನು ಬಹುಶಃ ಇನ್ನೊಂದು 15 ದಿವಸ ಅಕ್ಟೋಬರ್ ತಿಂಗಳಲ್ಲಿ ಆ ಒಂದು ಬೈಪಾಸದ್ದು ರಸ್ತೆ ಕಾಮಗಾರಿ ಸ್ಟಾರ್ಟ್ ಮಾಡಿಸ್ತೀವಿ. ಆಮೇಲೆ ರಿಂಗ್ ರೋಡ್ದು ಏನು ಲ್ಯಾಂಡ್ ಎಕ್ವಿಷನ್ ಪ್ರೊಸೆಸ್ ಏನಿದಲ್ಲ ಅದು ಆಲ್ಮೋಸ್ಟ್ ಕಂಪ್ಲೀಟ್ ಆಗಲಿಕ್ಕೆ ಬರ್ತದೆ. ಹೀಗಾಗಿ ಎಲ್ಲವೂ ಒಂದು ಕಡೆ ಪ್ರೋಗ್ರೆಸ್ ಆಗಿ ಹೊಂಟಿದ್ದಾವೆ. ಇದನ್ನು ಡೇ ಟು ಡೇ ನಾವು ಮಾನಿಟರ್ ಮಾಡದೇ ಇದ್ದರೆ ಅವು ಸ್ಲೋನೇ ಇರ್ತಾವೆ. ಅದಕ್ಕಾಗಿ ಎವ್ರಿ ಮಂತ್ ನಾನು ಮೀಟಿಂಗ್ ತೊಗೊತೇನೆ ಅಂತ ಹೇಳಿದ್ದೀನಿ. ಲಾಸ್ಟ್ ಮಂತ್ ತೊಗೊಂಡಿದ್ದೆ, ಈಗ ಮತ್ತೆ ಈ ಮಂತ್ ತೊಗೊಂಡಿದ್ದೇನೆ, ಮತ್ತು ಅಕ್ಟೋಬರ್ ತಿಂಗಳಲ್ಲಿ ನಾನು ತೆಗೆದುಕೊಳ್ತೇನೆ. ಇಟ್ಟಿದ್ದೆ ನಾನು ಈ ಎಲ್ಲ ಅಕ್ವಿಷನ್ಸ್ ಸರ್ವೆ ಏನಾಗಬೇಕಂದ್ರೆ ಎಲ್ಲ ಮುಗಿಸ್ಬೇಕಂದ್ರೆ ಒಂದು 3 ಮಂತ್ಸ್ ಮ್ಯಾಕ್ಸಿಮಮ್ ಅಷ್ಟರೊಳಗೆ ಇದೆಲ್ಲ ಮುಗಿಬೇಕಂತ ನಾನು ಹೇಳಿದ್ದೇನೆ. ಟರ್ಮಿನಲ್ ಆಲ್ಮೋಸ್ಟ್ ಚಾಲು ಆಗಿದ್ದಲ್ಲ ಸ್ಟೇಟಸ್ ಅಲ್ಲ, ಮ್ಯಾಕ್ಸಿಮಮ್ ಒಂದು 20-30% ವರ್ಕ್ಸ್ ಆಗಿದೆ. ನಾನು ಲಾಸ್ಟ್ ಟೈಮ್ ವಿಸಿಟ್ ಮಾಡಿದ್ದೆ. 20-30% ವರ್ಕ್ ಸ್ಟಾರ್ಟ್ ಆಗಿದೆ, ಪ್ರೋಗ್ರೆಸ್ ಆಗಿದೆ. ಇನ್ನು ವಿದಿನ್ ಟೈಮ್ ಬೌಂಡ್ 2025 ಏನು ಕೊಡಬೇಕಲ್ಲ ಆ ಟೈಮ್ ಬೌಂಡ್ದೊಳಗೆ ಅವರು ಕನ್ಸ್ಟ್ರಕ್ಷನ್ ಮಾಡಿ ಕೊಡ್ತೀವಿ ಅಂತ ಅವ್ರು ಹೇಳಿದ್ದಾರೆ ಕಾಂಟ್ರಾಕ್ಟರ್. ನೋಡಿರಿ, ಮೊದಲು ನಾನು ಹೇಳ್ತಿಲ್ಲ ಇದ್ದಂಥ ವ್ಯವಸ್ಥೆ ಮಾಡೋಣಂತೆ. ಇನ್ನೂ ಬೇಸಿಕ್ ಕೆಲವು ಸಣ್ಣ ಪುಟ್ಟ ವಿಚಾರನೂ ಅಲ್ಲಿ ಅಟೆಂಡ್ ಆಗಿರಲಿಲ್ಲ, ಅವನು ಸದ್ಯಕ್ಕೆ ಫುಲ್ಫಿಲ್ ಮಾಡ್ತೀವಿ. ಆದಮೇಲೆ ಈ ಮುಂದಿನ ಒತ್ತಡ ಮೇಲೆ ಏನು ಟ್ರಾವೆಲರ್ಸ್ ಒತ್ತಡ ಮತ್ತೊಂದ್ರ ಮೇಲೆ ಯಾವಾಗಲೂ ಏರ್ಪೋರ್ಟ್ ಡೆವಲಪ್ಮೆಂಟ್ ಹಾಕೊಂತ ಹೋಗ್ತಾವೆ. ಹೀಗಾಗಿ ಟರ್ಮಿನಲ್ 2 ಆಯಿತು, ಟರ್ಮಿನಲ್ 3 ಹೀಗೆಲ್ಲ ಸ್ಟಾರ್ಟ್ ಆಗ್ತವೆ. ಅದಕ್ಕೆ ಯಾವ ರೀತಿ ನಮ್ಮ ಅಕ್ಯುಪೆನ್ಸಿ ಮತ್ತೊಂದು ಹೆಚ್ಚಿನ ರೀತಿ ಪ್ರಯಾಣಿಕರ ಒತ್ತಡ ಇದ್ರ ಮೇಲೆ ನಾವು ಮತ್ತೆ ಹೊಸ ಟರ್ಮಿನಲ್ ಮಾಡ್ತೀವಿ.